ಟೆಕ್ನಾಲಜಿ ಬಳಸಿ ಭಕ್ತರ ಕಾಣಿಕೆಗಳಿಗೂ ಅರ್ಚಕ ಕನ್ನ ಹಾಕಿರ್ತಕ್ಕಂಥದ್ದು. ದೇಗುಲದಲ್ಲಿ ಇಟ್ಟಿದ್ದಂತಹ QR ಕೋಡ್ ಖಾತೆ ಅರ್ಚಕ ಶ್ರೀನಿವಾಸ್ ವೈಯಕ್ತಿಕ ಖಾತೆಗೆ ಲಿಂಕ್ ಆಗಿತ್ತಂತೆ. ಸೇವೆಗಳ ಶುಲ್ಕ, ಕಾಣಿಕೆ ರೂಪದ ಹಣ ನೇರವಾಗಿ ಪೂಜಾರಿ ಖಾತೆಗೆ ವರ್ಗ ಆಗ್ತಿತ್ತಂತೆ. ದೇಗುಲದ ಬ್ಯಾಂಕ್ ಖಾತೆ ಬದಲಿಗೆ ಅರ್ಚಕರ ಖಾತೆಗೆ ಭಕ್ತರ ದುಡ್ಡು ಹೋಗ್ತಿತ್ತು. ಅರ್ಚಕ ಶ್ರೀನಿವಾಸ ರಾಮಾನುಜ ಭಟ್ಟಾಚಾರ್ಯ ವಿರುದ್ಧ ಭಕ್ತ ಮೋಹನ್ ಅಂತಕ್ಕಂಥವ್ರು ಈ ಆರೋಪವನ್ನು ಮಾಡಿದ್ದಾರೆ. ಹೀಗಾಗಿ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಸದ್ಯ FIR ಅನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ ಪೊಲೀಸರು. ಮೊನ್ನೆ ದುಡ್ಡನ್ನು ಎಣಿಸ್ತಾ ಅರ್ಚಕರು ದುಡ್ಡನ್ನು ಕಂತೆ ದುಡ್ಡನ್ನು ಎತ್ತಿದ್ದು ನಾವೆಲ್ಲ ನೋಡಿದ್ವಿ. ಈಗ ಆ QR ಕೋಡ್ಗೆ ಸ್ಕ್ಯಾನ್ ಮಾಡಿದ್ರೆ ದುಡ್ಡು ದೇವಸ್ಥಾನದ ಅಕೌಂಟ್ಗೆ ಹೋಗ್ತಿರ್ಲಿಲ್ಲ, ಅರ್ಚಕನ ಅಕೌಂಟ್ಗೆ ಹೋಗ್ತಾ ಇತ್ತಂತೆ. ಹಾಗೆ QR ಸ್ಕ್ಯಾನ್ ಮಾಡಿದ್ದಂತೆ. ಈ ಸೇವೆ ಶುಲ್ಕಗಳು ಅದು ಇದು ಎಲ್ಲ ಕಟ್ತಾರಲ್ಲ, ಎಲ್ಲ ಪೂಜಾರಿಗೆ ಹೋಗೋದು. ಈ ದೇವಸ್ಥಾನಗಳ ಬಗ್ಗೆ, ಅರ್ಚಕರ ಬಗ್ಗೆ, ಪೂಜಾರಿಗಳ ಬಗ್ಗೆ ನಂಬಿಕೆ ಹೋಗೋದು ಇದಕ್ಕೋಸ್ಕರ. ಬೇಕಾದಷ್ಟು ಅವ್ರಿಗೇನು ಈಗ ದೇವಸ್ಥಾನದ ಅಂದರೆ ಮುಜರಾಯಿ ಇಲಾಖೆಯಿಂದ ಸಂಬಳ ಬರುತ್ತೆ, ಅದಾದಮೇಲೆ ಮಂಗಳಾರತಿ ತಟ್ಟೆ ದುಡ್ಡೆಲ್ಲ ಅವ್ರಿಗೆ ಸಿಗುತ್ತೆ. ಹೀಗಿದ್ದರೂ ಕೂಡ ದುರಾಸೆಯಿಂದ ದೇವಸ್ಥಾನದ ದುಡ್ಡನ್ನು ಲೂಟಿ ಮಾಡಿದ್ದಾರೆ. ಎಲ್ರಿಗೂ ಹೇಳಲ್ಲ ನಾನು, ತುಂಬ ಪ್ರಾಮಾಣಿಕರು ಇದ್ದಾರೆ, ಬಟ್ ಕೆಲವರಿಗೆ ದುರಾಸೆಯಿಂದ ಈ ಥರ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಇದು ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾದ ನಂತರ ಈಗ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಯಾವಾಗಿಂದ ಈ ಥರ ಮಾಡ್ತಾ ಇದ್ದಾನೆ, ಇವನ ಅಕೌಂಟ್ಗೆ ಎಷ್ಟು ದುಡ್ಡು ಬಂತು, ಎಲ್ಲವನ್ನು ಈಗ ವಾಪಸ್ ಪಡೆದು ಅದನ್ನು ದೇವಸ್ಥಾನದ ಅಕೌಂಟ್ಗೆ ಹೋಗೋ ಹಂಗೆ ಮಾಡಬೇಕು. ಹಾಗಾಗಿ ಬ್ಯಾಟರಾಯನಪುರ ಪೊಲೀಸರು ಈ ವಿಚಾರದಲ್ಲಿ FIR ಮಾಡಿ ತನಿಖೆಯನ್ನು ಕೈಗೊಂಡಿದ್ದಾರೆ.